ಇವತ್ತು ಇನ್ನೊಂದು ಖುಷಿ ಆಯ್ತು ಏನು ಅಂದರೆ ನಿಮ್ಮ ಬಿಗ್ ಬಾಸ್ ಸ್ನೇಹಿತರೆಲ್ಲ ಬಂದು ನಿಮ್ಗೊಂದು ವಿಶ್ ಮಾಡಿದ್ರು. ನಿಮ್ಮ ಒಳ್ಳೆ ಕ್ಷಣಗಳಲ್ಲಿ ಅವರು ಇದು ಮಾಡಿದ್ದು. ಎಕ್ಸ್ಪೆಷಲಿ ಕಾರ್ತಿಕ್ ಅವರು ಹೇಳಿದ್ರು 2 ವರ್ಷ ಆದ್ಮೇಲೆ ಅವ್ರಿಗೆ ಫೋನ್ ಮಾಡೋದಂದ್ರೆ ಮಿಸ್ ಆಗಿ ಏನಾದ್ರು ಬಂತ ಅಂತ ಕೇಳಿದ್ರಂತೆ. ಯಾಕೆ ಮೇಡಮ್ ಹಂಗೆ ಅಂತ? ನಾನು ಯಾವತ್ತೂ ಅವ್ರ ಜೊತೆ ಮಾತಾಡಿರಲಿಲ್ಲ. ನಾನು ಆ್ಯಕ್ಚುಲಿ ಅವ್ರು ಮಾತ್ರ ಅಲ್ಲ, ನನಗೆ ಚಿಕ್ಕ ವಯಸ್ಸಿಂದನೂ ಒಂದು ಅಭ್ಯಾಸ ಏನು ಅಂದರೆ ನಾನು ಜಾಸ್ತಿ ಫೋನ್ ಟಚ್ಚಲ್ಲಿರಲ್ಲ. ನನಗೆ ಎದುರುಗಡೆ ಸಿಕ್ಕಿದ್ರೆ ನಾನು ಇಡೀ ದಿವಸ ಮಾತಾಡ್ತೀನಿ. ಬಟ್ ನನಗೆ ಅವಾಗಿನ ನಾನು ಓಲ್ಡ್ ಸ್ಕೂಲ್ ಅಂತ ಹೇಳ್ಬೋದು. ಈ ಮೆಸೇಜ್ ಮಾಡೋದು, ಕಾಲ್ ಮಾಡೋದು ನನಗೆ ಅಷ್ಟು ಇಷ್ಟ ಇಲ್ಲ ನನಗೆ. ಸೊ ಈ ನಮ್ರತ ಆಗಿರ್ಬೋದು, ನಾವು ಒಂದೊಂದು ಸತಿ ಮಾತಾಡಿದ್ದೀವಿ. ಕಾರ್ತಿಕ್ ಕೂಡ ತುಂಬ ಸತಿ ಮಾತಾಡಿದ್ದೀವಿ ನಾವು ಕಾಲಲ್ಲಿ. ಬಟ್ ನಾನು ಯಾವತ್ತೂ ಕಾಲ್ ಮಾಡಿರಲಿಲ್ಲ ಅವರಿಗೆ. ಸೊ ಫಸ್ಟ್ ಟೈಮ್ ನಾನು ಅವ್ರಿಗೆ ಕಾಲ್ ಮಾಡಿದೆ. ಅದಕ್ಕೆ ಅವರು ಎತ್ತಿದ ತಕ್ಷಣ ಹೇಳಿದ್ರು, ಬೈ ಮಿಸ್ಟೇಕ್ ಮಾಡ್ಬಿಟ್ಟಿದ್ದೀರಾ ಅಂತ. ಹೆಲೋ, ನನ್ನ ಜೊತೆ ಮಾತಾಡ್ತೀರಾ ಅಂತ ಕೇಳಿದೆ. ಅದೇ ನಿಮ್ಮನ್ನೇ ಕೇಳಿದ್ದು, ನಂಗೆ ಬೈ ಮಿಸ್ಟೇಕ್ ಕಾಲ್ ಮಾಡಿದ್ದೀರಾ ಅಂತ. ಇಲ್ಲ ಕಾರ್ತಿಕ್, ನಾನೇ ಬೇಕು ಅಂತ ಮಾಡಿರೋದು, ನಂದು ಸಾಂಗ್ ರಿಲೀಸ್ ಆಗ್ತದೆ ನಾಳೆ ಅಂತ ಹೇಳಿದೆ. ಹೌದಾ, ನಾನು ಬರ್ತೀನಿ ಅಂತ ಹೇಳಿದ್ರು. ಸೊ ಸ್ವೀಟ್ ಆಫ್ ಹಿಮ್. ಅಂದರೆ ಆ್ಯಕ್ಚುಲಿ ಅವರು ಕೂಡ ನನಗೆ ಇನ್ವೈಟ್ ಮಾಡಿದ್ರು ಒಂದ್ಸತಿ. ಅದೇ ಹೇಳಿದ್ನಲ್ಲ, ಅವ್ರು ಕಾಲ್ ಮಾಡಿದ್ದಾರೆ ಅಂತ. ಅವ್ರು ಮಾಡಿದ್ದಾರೆ. ಬಟ್ ಆ ಒಂದು ಟೈಮಲ್ಲಿ ನಾನು ಮೈಸೂರಲ್ಲಿದ್ದೆ, ನಾನು ಇರಲಿಲ್ಲ ಇಲ್ಲಿ. ಸೊ ಆ ಟ್ರಾವೆಲ್ ಟೈಮಲ್ಲಿ ನಾನು ಅವರು ಮಗು ಅಲ್ಲ, ಅವ್ರ ತಂಗಿ ಮಗುದು ನಾಮಕರಣಕ್ಕೆ ಹೋಗೋಕ್ಕಾಗಿರಲಿಲ್ಲ. ಸೊ ಹೋಗ್ಬೇಕಂತ ಇದ್ದೆ. ಆದರೆ ಸೊ ಅದೆಲ್ಲ ಬಿಟ್ಟು ಅವರು ಅಂದರೆ ಬಂದ್ರಲ್ವಾ, ಅದೊಂದು ಖುಷಿ ಇದೆ ನನಗೆ. ಒಂದು ಕಲಾವಿದರು ಕೆಲವು ಸತಿ ಇವಾಗ ಏನಾಗುತ್ತೆ, ನಾನು ಕರೆದಾಗ ಅವ್ರು ಬಂದಿಲ್ಲ, ನಾನು ಏನಕ್ಕೆ ಹೋಗಬೇಕು ಅನ್ನೋದೆಲ್ಲ ಇರುತ್ತೆ. ಬಟ್ ಆ ಒಂದು ಮೈಂಡ್ ಸೆಟ್ ಅವ್ರಿಗೆ ಇಲ್ಲದೆ ಅವ್ರು ಇಷ್ಟು ಸಪೋರ್ಟಿವ್ ಆಗಿ ಬಂದು ಸಪೋರ್ಟ್ ಮಾಡೋದಕ್ಕೆ ನಂಗೆ ಖುಷಿ ಇದೆ. ದಟ್ಸ್ ದ ಬೆಸ್ಟ್ ಥಿಂಗ್ ಅಬೌಟ್ ಕಾರ್ತಿಕ್. ಈಸ್ ಆಲ್ವೇಸ್ ಓಪನ್ ಆ್ಯಂಡ್ ಫ್ರೆಂಡ್ಲಿ. ಅದೇ ನೀವು 2 ವರ್ಷದಿಂದ ಡೈರೆಕ್ಟಾಗಿ ಮೀಟ್ ಆಗಿರಲಿಲ್ಲ ಒಬ್ರನ್ನೊಬ್ರಿಗೆ. ಇಲ್ಲಿ ಹೇಳ್ದಾಗ್ಲೂ ಒಂದು ಕನ್ಫ್ಯೂಷನ್ ಅಂದರೆ ಇಬ್ರು ನಡುವೆ ಏನಾದರೂ ಜಗಳ ಗಿಗಳ ಇತ್ತು ಆ ಥರದ್ದು ಜನನೂ ನೋಡಿಲ್ಲ ಡೈರೆಕ್ಟ್. ಆ ಥರದ್ದು ಏನಾದರೂ ಇತ್ತ, ಏನಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್? ಹಾಗೇನೂ ಇಲ್ಲ. ಅಂದರೆ ಬಿಗ್ ಬಾಸ್ ಅಲ್ಲಿ ಏನಾಯಿತು ಅಷ್ಟೇ. ಬಿಗ್ ಬಾಸ್ ಆದಮೇಲೆ ನಾನು ಅವಾಗಲೂ ಕೂಡ ಹೇಳಿದ್ದೆ, ಬಿಗ್ ಬಾಸ್ ಮುಗಿದ ಮೇಲೆ ಯಾವುದೂ ಪರ್ಸನಲ್ ಇಲ್ಲ. ಅಲ್ಲಿ ಗೆಲ್ಲಬೇಕು ಅನ್ನೋದಕ್ಕೆ ಯಾರು ಏನು ಬೇಕಿದ್ರು ಹೇಳ್ತಾರೆ. ಬಿಕಾಸ್ ನಾನು ಗೆಲ್ಲಬೇಕು ಅಂತ ಬಂದಿರೋದು, ನಾನು ಯಾಕೆ ಒಬ್ರನ್ನ ತಳ್ಳಿ ಗೆಲ್ಲಕ್ಕೋಸ್ಕರ ಅನ್ನೋದಕ್ಕೆ ಇರುತ್ತೆ. ಸೊ ಅದೆಲ್ಲ ಪರ್ಸನಲ್. ಬಟ್ ಹೊರಗಡೆ ಬಂದ ಮೇಲೆ ಕೆಲವರು ನನ್ನ ಬಗ್ಗೆ ಮಾತಾಡಿರೋದನ್ನ ನಾನು ಕೇಳಿಸ್ಕೊಂಡಾಗ ಅವ್ರ ಜೊತೆ ನಾನು ಮಾತಾಡ್ತಿಲ್ಲ. ಅದು ಹೌದು, ಅದು ನಾನು ಮಾತಾಡ್ತಿಲ್ಲ, ಆ ಕಾರಣಕ್ಕೆ ಮಾತಾಡ್ತಿಲ್ಲ. ಅಂದರೆ ಆ ಒಂದು ವ್ಯಕ್ತಿ ನನಗೆ ಬಂದ್ಬಿಟ್ಟು ಅಪಾಲಜೈಸ್ ಮಾಡೋ ತನಕ ಮೇ ಬಿ ನಾನು ಅವ್ರನ್ನ ಆಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಬಟ್ ಕಾರ್ತಿಕ್ ಯಾವತ್ತೂ ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡಿಲ್ಲ ಇಂಟರ್ವ್ಯೂಲಿ, ಹೊರಗಡೆ ಬಂದ ಮೇಲೆ ಆಗಿರ್ಬೋದು. ಸೊ ಅವ್ರ ಜೊತೆ ಅದಕ್ಕೆ ನಾನು ಮಾತಾಡೋಕ್ಕೆ ಒಪ್ಕೊಂಡಿದ್ದೀನಿ. ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡೋರು ನನ್ನ ಜೊತೆ ನಾನು ಮಾತಾಡ್ಸೋಕ್ಕೆ ಬಯಸಲ್ಲ. ಏನಕ್ಕೆ ಮಾತಾಡಲಿ? ಸಿಂಪಲ್ ಅಲ್ವಾ?